Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಒಪ್ಸಕ್ಕಾಗಲ್ಲ. ಗಾಯ್ಸ್ ಬನ್ನಿ, ಇವತ್ತಿನ ವ್ಲಾಗ್ ಮಂತ್ರಾಲಯ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಇನ್ನೂ ಮಲ್ಗೋರೆ, ಅದಕ್ಕೆ ಬೇಗ ಎದ್ದು ನಾನು ರೆಡಿಯಾಗಿ ಹೊರಟಿದ್ದೀನಿ ದೇವಸ್ಥಾನಕ್ಕೆ. ಅವ್ರು ಎದ್ದೊಳಕ್ಕೆ ಮುಂಚೆ ಒಂದು ರೌಂಡ್ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ನೋಡೋಣ ಆಗುತ್ತೋ ಇಲ್ಲೋ ಅವ್ರು ಎದ್ದೊಳಕ್ಕೆ ಮುಂಚೆ ದರ್ಶನ. ರಶ್ ಅವರ ಕಮ್ಮಿ ಅವರ. ಗಾಯ್ಸ್ ನೈಟ್ ವ್ಯೂ ತೋರಿಸಿದ್ದೆ ಮಂತ್ರಾಲಯ, ಡೇ ವ್ಯೂ ನೋಡ್ರಿ ಹೆಂಗೈತೆ. ಗಾಯ್ಸ್ ಇವಾಗ ದರ್ಶನ ಮಾಡೋದಲ್ಲ ಮಂಚಾಳಮ್ಮ, ಇದು ಬಂದು ಮಂತ್ರಾಲಯ ಗ್ರಾಮ ದೇವತೆ ಅಮ್ಮ. ಬನ್ನಿ, ಗ್ರಾಮ ದೇವತೆ ದರ್ಶನ ಆಯಿತು. ಇವಾಗ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಬರೋಣ. ಏನಪ್ಪ ಗಾಯ್ಸ್ ನೋಡ್ರಿ, ಇಲ್ಲೇ ಟಿಕೆಟ್ ತಗೊಳೋದು, ಅದು ಫ್ರೀ ಲೈನು. ಇದು ಟಿಕೆಟ್ ತಗೊಂಡಿದ್ರೆ ಹೋಗೋದು. ಫಸ್ಟು ಮಂತ್ರಾಲಯದಾಗ ಹಂಗೆಲ್ಲ ಏನಿರಲಿಲ್ಲಪ್ಪ, ಇಲ್ಲೇ ಡೈರೆಕ್ಟ್ ಎಲ್ಲ ಒಟ್ಟಿಗೆ ಹೋಗೋದು. ಮಂತ್ರಾಲಯದಲ್ಲೂ ಕ್ಯಾಶ್ಗಳು ಮಾಡಿಬಿಟ್ಟವ್ರೆ, ಟಿಕೆಟ್ ತಗೊಂಡು ಹೋಗೋದು. 4 ಜನ ಕೇಳಿದೆ, 1000 ರೂಪಾಯಿ ಅಂದರು. ನಮ್ಮ ಹುಡುಗರು ಇನ್ನೂ ಬಂದಿಲ್ಲ, ಒಬ್ಬನೇ 100 ರೂಪಾಯಿ ಕೊಟ್ಟು ತಗೊಳತ್ತಾ ಇದ್ದೀನಿ. ಬೆಸ್ಟು ಗಾಯ್ಸ್. ನೀವು ಯಾರನ್ನ ಹಂಗೆ 4-5 ಜನ ಬಂದರೆ ಹೆಂಗೆ ಹೋಗೋದು? 4-5 ಜನ ಬಂದರೆ 100 ರೂಪಾಯಿ ಒಬ್ಬೊಬ್ಬರೇ ತಗೊಂಬಂದ್ಬಿಡಿ. ಇಲ್ಲ ಅಂದರೆ ನಾವು 4 ಜನ ಕಡೆಗೆ 1000 ರೂಪಾಯಿ ಹೇಳೋದು. ನಮ್ಮ ಹುಡುಗರು ಇನ್ನೂ ಯಾರು ಎದ್ದಿರಲಿಲ್ಲ, ಅದಕ್ಕೆ ಕಂಪಾರ್ಟ್ ನಾನು ತಗೊಂಡು ಹೊರಡ್ತಾ ಇದ್ದೀನಿ ಗಾಯ್ಸ್. ಇಲ್ಲೂ ಚೇಂಜ್ ಆಗುತ್ತಪ್ಪ ನೋಡಿ, ಇದು 1000 ರೂಪಾಯಿ ಕೊಟ್ಟು ಹೋಗ್ತಾ ಇರೋದು, ಇದು ನಾನು 100 ರೂಪಾಯಿ ಕೊಟ್ಟು ಹೋಗ್ತಾ ಇರೋದು. ಕೆಳಗಡೆ ಫ್ರೀ ದರ್ಶನ. ಅವ್ರು ಸ್ವಲ್ಪ ಮುಂದೆ ಹೋಗ್ತಾರೆ, ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ, ಅಷ್ಟೇ ಡಿಫ್ರೆನ್ಸ್ ಒಳಗಡೆ. ಅಷ್ಟೇ ಗೈಸ್. ಇವಾಗ ನೋಡೋದಲ್ಲ ಒಳಗಡೆ 1000 ರೂಪಾಯಿ ಬಿಡ್ತಾರೆ. ಇನ್ನು ಒಂಚೂರು ದೇವ್ರ ಮುಂದೆ ನಮ್ಮ ಮುಂದೆ ಬಿಡ್ತಾರೆ, ಫ್ರೀ ದರ್ಶನ. ಇನ್ನು ಸ್ವಲ್ಪ ಆ ಕಡೆ ಬಿಡ್ತಾರೆ ಅಷ್ಟೇ. ಇಷ್ಟೇ ಸರ್, ಮಾಮೂಲಿ ದರ್ಶನ ಮಾಡ್ತಾ ಇದ್ರಲ್ಲ, ಅದೇ ಫ್ರೀ ದರ್ಶನ. ಇಲ್ಲಿ ತೀರ್ಥ ಕೊಡ್ತಾಯಿದ್ರು ಗೈಸ್, ಅದು ಎತ್ಕೊಟ್ಟವ್ರೆ. ನಾವು ತೀರ್ಥ ಎಲ್ಲಿ ಕೊಡ್ತಾವ್ರ, ಇಲ್ಲಿ ಅಕ್ಷತೆ ತೀರ್ಥ ಕೊಡೋರು, ಅದು ಇಲ್ಲ. ಅದು ಗೀಸ್ಕೊಂಡಿದ್ದು ಮೇಲೆ ಹಂಗೆ ಹೋಗ್ಬಿಡೋರು. ಗಾಯ್ಸ್ ಅದು ಮೇಲೆ ಬರ್ತಾ ಇರೋದು ಫ್ರೀ ಲೈನು. ಹಿಂಗೂ ನಾವು ಹಿಂಗೆ ದರ್ಶನ ಮಾಡ್ಕೊಂಡ್ಬಂದು ಮತ್ತೆ ಫ್ರೀ ಲೈನ್ ಜಾಯ್ನ್ ಆಗ್ಬೋದು. ತಿರ್ಗಾ ಲೈನಾಗ ಬರ್ತಾ ಇದ್ದೀನಿ. ನಮ್ಮ ಹುಡುಗರು ಇನ್ನೂ ಸ್ನಾನ ಮಾಡ್ತಾವ್ರಂತೆ, ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ.
ಅದಕ್ಕೆ ಆಚೆ ಹೋಗಿ ಏನು ಮಾಡಲಿ ಅಂತ ನೋಡ್ರಿ. ಅದು ಒಳಗಡೆ ನೋಡ್ರಿ, ಅದ್ರ ಒಳಗಡೆ 1000 ರೂಪಾಯಿ. ಅದ್ರ ಪಕ್ಕದಾಗೆ ಅವಾಗೆ ಬಂದಲ್ಲ 100 ರೂಪಾಯಿ ಕೊಟ್ಟು ಅದು ಹೋಗ್ತಾ ಇರೋದು ಫ್ರೀ ದರ್ಶನ. ಇವಾಗ ತೀರ್ಥ ದೇವಸ್ಥಾನ ಆಚೆ ಕೊಡ್ತಾರಪ್ಪ. ನೋಡ್ರಿ, ಇದು ಫ್ರೀ ಲೈನ್ ಮೇಲೆ ಹೋಗ್ತಾರ ಒಳಗಡಿಕೆ. ನೋಡ್ರಿ ದಕ್ಷತೆ ಗಾಯ್ಸ್. ನೋಡಿ ಹಿಂಗಿಂದ ಹಿಂಗೆ ಹೋಗಿ ಇಳಿದು ತಿರ್ಗಿ ಒಳಗಡೆ ರೈಟ್ ಹೋಗ್ಬೇಕು. ತಿರ್ಗಿ ಒಳಗಡೆಯಿಂದ ಮೇಲೆ ಬರ್ತಾರಲ್ಲ. ಫ್ರೀ ದರ್ಶನ ಆರಾಮಾಗೈತೆ, ಮೂವಿಂಗ್ ಅಲ್ಲಿ ಐತೆ. ಫ್ರೀ ದರ್ಶನಕ್ಕೆ ಹೋದ್ರೂ ಒಂದು ಅರ್ಧ ಗಂಟೆ ಒಳಗಡೆ ಆಚೆ ಬಂದ್ಬಿಡ್ಬೋದಪ್ಪ. ಅರ್ಧ ಗಂಟೆ 1 ಅವರ್. ಅರ್ಧ ಗಂಟೆಗೆ ಆಗಿಲ್ಲ ಅಂದರೆ 1 ಅವರ್ ನಾನು ಗೊತ್ತಿಲ್ಲ. ಫುಲ್ ಮೂವಿಂಗಲ್ಲಿ ಐತೆ. ಅದು ಗುರುವಾರ ಬಿಟ್ಟು, ಇವತ್ತು ಬುಧವಾರ ಆದರೆ ಆಗಲ್ಲ ಅನಿಸುತ್ತೆ. ನೋಡ್ರಿ, ಯಾರು ನಿಲ್ಲೋದಿಲ್ಲ, ಅವ್ರ ಪಾಡ್ಗೆ ಅವ್ರು ಓದ್ತಾ ಇರ್ತಾರೆ. ಮೂವಿಂಗಲ್ಲಿ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ನಾನು 100 ರೂಪಾಯಿ ಕೊಟ್ಟು ಹೋದೆ. ಆಮೇಲೆ ಅದು ಒಳಗಡೆ ಫ್ರೀ ದರ್ಶನಕ್ಕೆ ಹೋದೆ. ಗೈಸ್, ಅವ್ರು ಬರೋ ಅಷ್ಟೊತ್ತಿಗೆ ಟಿಫನು ಮಾಡ್ಕೊಂಬಿಡ್ತಾ ಇದ್ದೀನಿ. ಬಟ್ಟೆ ಸೀತೈತೆ ಆಲ್ರೆಡಿ. ಬೇಗ ಎದ್ದು ಓಡಾಡ್ಬಿಟ್ನಲ್ಲ ಅದಕ್ಕೆ. ಗೈಸ್, ಹುಡುಗರು ಬಂದರು, ಹಂಗೆ ಜೊತೆಗೆ ಟಿಫನ್ ಮಾಡ್ಕೊಂಡು ಇವಾಗ ಓಡೋದು. ಗೈಸ್, ಜನ ಕಮ್ಮಿ ಇದ್ದಾರೆ ಫ್ರೀ ದರ್ಶನದಲ್ಲಿ. ಅದಕ್ಕೆ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ನಾನು ಅವಾಗೆ 1000 ರೂಪಾಯಿ ದರ್ಶನಕ್ಕೆ ಹೋಗೋಣ ಅನ್ಕೊಂಡೆ. ಒಳಗಡೆ ಬಿಡ್ತಾರಲ್ಲ ಮುಂದಕ್ಕೆ ಡೈರೆಕ್ಟು. ಇಲ್ಲಿ ನೋಡ್ರೆ ಇಷ್ಟು ಯಾವಾಗ ಇಲ್ಲೂ ಎಲ್ಲ ಜನ ಇದ್ರು. ಇಲ್ಲೂ ಎಲ್ಲ ಜನ ನಿಂತಿದ್ರು. ನಾವು 1000 ರೂಪಾಯಿ ದರ್ಶನಕ್ಕೆ ಹೋಗೋಣ ಅಂದರೆ ಈಗ ಇಲ್ಲೊಬ್ರು ಬರ್ತಾರೆ ನೋಡಿ, ಹಿಂದೆ ಜೀನ್ಸ್ ಪ್ಯಾಂಟ್ ಹುಲಿ ಅವ್ರು ಒಳಗೆ ಬಿಡಲ್ಲ. ಯಾಕೆ ಬಿಡಲ್ಲ? ಪಂಚೆ ಎಲ್ಲ ಬಿಡೋದು. ಯಾರು ಹೇಳಿದ್ದು? ನೀನು ಟಿಕೆಟ್ ತಗೊಂಡ್ರೆ ಅವ್ರು ಪಂಚೆಲಿದ್ರೆ ಮಾತ್ರ ಅಂತ ನಾನು ಕುಡಿ ಬಿಡು. ಹೌದಾ? ಅದಕ್ಕೆ ಅವ್ರು ವಾಪಸ್ಸು ಬೇಡ ಬಿಡೋಗ್ಬಿಟ್ಟು ತಿರುಗಿ ಅದಕ್ಕೋಸ್ಕರ ಪಂಚೆ ಎಲ್ಲ ತಗೊಂಡು ಅಣ್ಣ ಇವಾಗ ಅಷ್ಟು ರಿಸ್ಕ್ ಎಲ್ಲ ಮಾಡ್ತಾರೆ. ನಂಬಿಕೆ ನಂಗೆ ಇರಲಿಲ್ಲ ನೋಡಿ. ಇವಾಗ ಎಷ್ಟು ನಿಮ್ಮದೇ ನಾನಂತೂ ಫೋನು ಟೀ ಶರ್ಟ್ ಎಲ್ಲ ಕೊಟ್ಬಿಡ್ಬೇಕು, ಹಿಡ್ಕೊಂಡ್ಬಿಡ್ಬೋದು ಸ್ವಲ್ಪ ಹೊತ್ತು. ಮನೆಗೆ ಇವಾಗ ನೋಡ್ರಿ, ಒಂದು 10 ನಿಮಿಷ ಒಳಗಡೆ ಹೋಗಕ್ಕ ಅರ್ಧ ಗಂಟೆಗೆ ಬರ್ತೀನಿ. ನೋಡ್ಕೊಳ್ಳಿ, ಬಂದಿಲ್ಲ ಅಂದ್ರೆ ಏನಿಲ್ಲ ಗಾಯ್ಸ್, ಬಂದೇ ತಿರ್ಗಿ ಅನ್ಮ್ಯೂಟ್ ಮಾಡಿ ಬರ್ತೀನಿ. 8:45 9:15 ಬರ್ತೀವಿ. ಇವಾಗ 9:15ಕ್ಕೆ ದೇವಸ್ಥಾನದಿಂದ ಆಚೆ ಬರ್ತೀನಿ. ನೋಡ್ರಿ ಹೆಂಗೆ ಹುಡುಗರಿಗೆ ನಂಬಿಕೆ ಕೊಡಬೇಕು, ಖುಷಿ ಆತ ಇರುತ್ತೆ ಇವಾಗ. ಹೌದಾ? ನಮ್ಮ ಕಮ್ಲೆ ಇದ್ದಾರ, ನಮ್ಮ ಕಮ್ಲೆ ಇದ್ದು ಪಕ್ಕ ಬರ್ತೀವಿ ಗೈಸ್. ಯಾಕಂದ್ರೆ ಅವಾಗ ನೀನು ಹೇಳ್ತಾರ ನೋಡು, ಅವರು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ನಾನು ಸ್ಪೀಡ ಬಂದ್ಬಿಡೋಕೆ ಅರ್ಧ ಗಂಟೆಗೆ ಮಾಡೋದು. ಗೈಸ್, ಅವಾಗೆ ನೋಡಿದ್ರಲ್ಲ, ಆಚೆಯಿಂದ ತೋರಿಸ್ತಾ ಇಲ್ಲ. ಎಲ್ಲ ಜನ ಎಷ್ಟೊಂದು ಜನ ಕಾಣಿಸಿದ್ರು ನೋಡಿ. ಇವಾಗ ಫುಲ್ ಖಾಲಿ ಐತೆ. ಫುಲ್ ಸ್ಪೀಡ್ ಹಾಂ, ಆದರೆ ನೋಡ್ರಿ, ಅವಾಗ ಇದೊಂದು ಕಾಣಿಸಿಲ್ಲ ಫ್ರೀ ದರ್ಶನಕ್ಕೆ. ಇಲ್ಲಿ ಈ ಥರ ಲೈನ್ ಇರುತ್ತೆ ಅಂತ. ಇಲ್ಲಿ ನೋಡ್ರಿ, ಎಷ್ಟು ಜನ ಇದ್ದರೆ ಫುಲ್ ಎಲ್ಲ ತುಂಬಿಸಿರ್ತಾರೆ. ಫುಲ್ ಪಂಚೆ ಹಾಕಿದ್ರೆ ಎಗರಕ್ಕಾಗಲ್ಲ ಬಮ್ಮ. ಗಾಯ್ಸ್, ಹಂಗೆ ಕರೆಕ್ಟಾಗಿ 15 ನಿಮಿಷಕ್ಕೆ ದರ್ಶನ ಮಾಡ್ಕೊಂಬಂದಿದ್ವಿ. ಅದಕ್ಕೆ ನಮ್ಮ ಹುಡುಗರನ್ನ 1000 ರೂಪಾಯಿಗೆ ಏನು ಬೇಡ ಅಂತ ಹೇಳಿದ್ದು ಅವಾಗೆ. 15 ನಿಮಿಷಕ್ಕೆ ಬರೋಕ್ಕೆ 1000 ರೂಪಾಯಿ ಕೊಡೋದು ಸುಮ್ಮನೆ ಅಂತ. ಗಾಯ್ಸ್, ಆ ದೇವಸ್ಥಾನದಿಂದ ಹಿಂಗೆ ಬಂದರೆ ಅದು ಯಾವುದೋ ಶ್ರೀನಿವಾಸ ಅಡ್ಡಿಲ್ಲ ಸ್ಟಾರ್ಟ್ ಆಯ್ತಲ್ಲ, ಆ ರೋಡಲ್ಲಿ ಹಿಂಗೆ ಲೆಫ್ಟ್ ಹೋದರೆ ನಿಮಗೆ ಹೋಲ್ಸೇಲ್ದು ಅಂಗಡಿ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಮಂತ್ರಾಲಯಕ್ಕೆ ಬಂದಾಗ ಎಲ್ಲ ಬ್ಲಾಗ್ ನೋಡಿದ್ದೀರ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ.
ಹೋಲ್ಸೇಲ್ ಆಟ ಸಾಮಾನು ಅಂಗಡಿ. ನಮ್ಮ ಮಗನ ಆರ್ಡ್ರ್ ಬೇರೆ ಹಾಕಿ ಕಳ್ಸವನೆ. ಗಾಯ್ಸ್ ಇದೆ ಅಂಗಡಿ. ಅವ್ರ ಅಜ್ಜಿನೇ ಬಡಿಯೋ ಬಾಕ್ಲಾಕ್ಬಿಟ್ಟವ್ರೆ. ಫೋನ್ ನಂಬರ್ ಯಾರು ಬೇರೆಯವ್ರದ್ದು ಅನಿಸುತ್ತೆ. ಗಾಯ್ಸ್ ಇನ್ನೊಂದು ಅರ್ಧ ಗಂಟೆ ತೆಗಿತಾರಂತೆ, ಫೋನ್ ಮಾಡಿದ್ರಿ. ಅದಕ್ಕೆ ಅಷ್ಟೊತ್ತಿಗೆ ರೂಮ್ಗೆ ಹೋಗಿ ಶರ್ಟ್ಸ್ ಗಿಟ್ಸ್ ಹಾಕೊಂಬರೋಣ ಅಂತ ಓದ್ತಾ ಇದ್ದೀರಪ್ಪ. ಈ ಪಂದ್ಯದಲ್ಲಿ ನಡೆಯೋಕ್ಕಾಗಲ್ಲ ನಮ್ಗೆ, ಅಭ್ಯಾಸ ಇಲ್ಲಲ್ಲ. ಬನ್ನಿ ಗಾಯ್ಸ್, ಮತ್ತೆ ತೋರಿಸ್ತೀನಿ ಹೆಂಗಿರುತ್ತೆ ಆಟ ಸಾಮಾನುಗಳು. ಗಾಯ್ಸ್ ಇವಾಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ಇನ್ನೊಂದು ರೌಂಡ್ ಬರ್ತಾಯಿದ್ದೀರಿ ಆಟ ಸಾಮಾನು ತಗೊಳಕ್ಕೆ. ತೆಗ್ದವರ ಅಂಗಡಿ ಆ ಸೈಡಿಂದ ಗೊತ್ತು ನಮಗೆ ಈ ಅಂಗಡಿಗೆ ಬರೋದು, ಈ ಸೈಡಿಂದ ಸ್ವಲ್ಪ ಕನ್ಫ್ಯೂಷನ್. ಅದೇ ರೋಡಿಗೆ ಬರ್ತಾಯಿದ್ದೀರೋ ಬೇರೆ ರೋಡಿಗೆ ಬರ್ತಾಯಿದ್ದೀರೋ ಗೊತ್ತಾಗ್ತಾ ಇಲ್ಲ. ಬನ್ನಿ ಗೈಸ್, ತೆಗ್ದಿದ್ರೆ ತಗೊಂಡು ಹೊರಡೋದೆ. ನಾನು ಹೇಳಿದೆ ತಾನೇ ಪಕ್ಕದ ರೋಡು ಅಂತ, ಇದೇ ರೋಡು ಅಂತ ನೋಡಿ. ಎಷ್ಟು ಕನ್ಫ್ಯೂಷನ್ ಆಗಿ ಬಂದ್ಬಿಟ್ಟಿದ್ದೀರಿ ಈ ರೋಡ್ಗೆ. ಕನ್ಫ್ಯೂಷನ್ ಕನ್ಫ್ಯೂಷನ್ ಲೈಫ್ ಕನ್ಫ್ಯೂಷನ್ ಅಂತ ಬಂದರೆ ಗಾಯ್ಸ್ ಓಪನ್ ಇದೆ. ಬೇರೆ ಕಡೆ ತಗೊಂಡ್ರೆ ಮುಚ್ಚಾಕ್ತಾರೆ ನಮ್ಮನ್ನು, ಅದಕ್ಕೆ ಇಲ್ಲಿ ಹುಡ್ಕೊಂಡೇ ಬಂದಿದ್ದೀರಿ. ಬರ್ರಿ ನೋಡೋಣ. ಇವನು ನೋಡ್ರಿ ಇನ್ನೂ ಹುಡುಕ್ತಾನೆ ಅವನೇ. ಅವನು ಹಾಂ, ಇನ್ನೊಂದು ಕಾರನ್ನು ನೋಡ್ತಾ ಇದ್ದೀರಿ. 2000 ರೂಪಾಯಿ ಅಂತ ಕಾರ್. ಅದು ಯಾವ ರೇಂಜ್ಗೆ ಐತೆ ನೋಡಿ. ಇದೆ ಈ ಚಿಕ್ಕ ಮಗು ತಗೊಳೋದು. ಅದಾದ್ಮೇಲೆ ಇದು ಇದು ಆಫು ಆನಾಗೈತೆ ಆಫ್ ಆಗೈತೆ. ಎಲ್ಲಿ ಆನ್ ಮಾಡೋದು? ಆನ್ ಆಗೈತಲ್ಲ ಲೈಟು. ಇದು ಯಾವುದೋ ಓಪನ್ ಸ್ಪೇಸ್ ಚೆನ್ನಾಗಿರ್ಬೋದು. ಅಣ್ಣ ಒಂಚೂರು ಬೇಡ. ಸ್ಟೇರಿಂಗ್ ಇಲ್ವಾ? ನಮ್ದು ಇದೆಲ್ಲ ಇದೇನೋ ಡಿಸೈನ್ಸ್ ಇದೆ, ನಮಗೂ ಐಡಿಯಾ ಇದೆ. ಇದು ಹಾಫು, ಇದು ದೊಡ್ಡದು ತಗೊಂಡು ಸ್ಟೇರಿಂಗ್ ಇಲ್ಲ ಅದಕ್ಕೆ. ವಾವ್, ರೌಂಡ್ ಎಲ್ಲ ಹೊಡೀತು. ಎಲ್ಲ ಹೊಡಿತು. ಅದೇ ಓಪನ್ ಸ್ಪೇಸ್ ಇದ್ರೆ ಚೆನ್ನಾಗಿ ಆಡ್ಬೋದು ಎಲ್ಲ. ಕ್ವಾಲಿಟಿ ಟಾಪ್, ಏನು ಕೇಳೋದೇ ಬೇಕಿಲ್ಲ. ಕಂಪನಿ ಐಟಮ್ಸ್ ನೋಡ್ರಿ ನಮ್ಮ ಹುಡುಗನ ಇಷ್ಟು ತಗೊಳೋಣ. ಟ್ರಯಲ್ ನೋಡೋಣ. ನಾನು ದೊಡ್ಡದು ಎತ್ಕೊಂಡೆ JCP. ನಮ್ಮ ಮಗನ ಹೆಂಗೋ 2 ದಿವಸ ಕಿತ್ತಾಕ್ತಾನೆ. ಅದಕ್ಕೆ JCP ಒಂದು ಬ್ಯಾಟು, ಒಂದು ಲೇಸರು ಎಲ್ಲ ತಗೊಂಡಿದ್ದೀನಿ. ಇನ್ನು ನಮ್ಮ ಹುಡುಗನ ತಗೊಂತಾನೆ ಅವನಪ್ಪ. ಹಾಂ, ಇಲ್ಲ ಅಷ್ಟಾಗಲ್ಲ. ನಮ್ಮ ಅಂಗಡಿ ಇದು ಹೋಲ್ಸೇಲ್ ಕಮ್ಮಿ. ಹಾಂ ಗೈಸ್, ಸಕ್ಸಸ್ ಬೈ ನೋಡಿ ಯಾವ ಥರ ಶಾಪಿಂಗ್ ಮಾಡ್ತಾವ ನಮ್ಮ ಡುಮ್ಮ. ನಾವು ಸಿಂಪಲಾಗಿ ಮಾಡಿದ್ದೀನಿ. ನಮ್ಮ ಡುಮ್ಮನ್ ತುಂಬಿಸ್ಕೊಂಬಿಟ್ಟವನಪ್ಪ. ಹಾಂ, ಇಲ್ಲೂ ಬಿಟ್ಟಿಲ್ಲ ಗಾಯ್ತಿ ನನ್ನ ಮಗ. ಯಾವುದೋ ಒಂದು ಯಾವುದೋ ಒಂದು ಬಾರ, ನಂಗೆ ಬರ್ತಾ ಇರ್ತೀರಿ. ನಾನು ಇಲ್ಲಿಂದ ಹೋಗ್ತೀನಿ ಬಾರ. ಹಾಂ, ಯಾವುದೋ ಒಂದು ಐಟಮ್ ದೇಪ್ಬಿಟ್ಟವನೇ ಗಾಯ್ಸ್, ಕಳ್ಳ ಅವನು. ಕಾರು 2,000 ರೂಪಾಯಿ ಕೊಟ್ಟಾಗರು. ಒಂದು 100 ರೂಪಾಯಿ ಕಮ್ಮಿ ಮಾಡ್ರು ಮಮ್ಮನೇ ಮುಡ್ತಾ ಇರಲಿಲ್ಲ ಏನು. ಹಾಂ 100 ರೂಪಾಯಿ ಕಮ್ಮಿ ಮಾಡಿಲ್ಲ. ಲೇಸರ್ ಈಗ ನೋಡ್ಬಿಟ್ಟು ಹಾಂ ಮುಂದೆ ಬಂದೆ. ಅವ್ನು ಹಂಗೆ ತಿರುಗ್ದಾಗ ನಿನ್ನ ಬಂದೆ.
ಬಟ್ಟೆನೇ ಹೊಡೆದೋಯ್ತು ಅಂತ. ನೀವು ಹಂಗೆ ಮಾಡಬೇಡಿ ಗೈಸ್, ಕಳ್ತನ ಮಾಡಬಾರ್ದು. ಮಾಡಬೇಡಿ ಗಾಯ್ಸ್, 100 ರೂಪಾಯಿ ಕಮ್ಮಿ ಕೇಳಿದಾಗ ಕೇಳಿ, ಕೊಟ್ಟರೆ ಮಾಡಬೇಡಿ. ಕೊಟ್ಟಿಲ್ಲ ನಂಗೆ ಸಂಬಂಧ ಇಲ್ರಿ, ನಿಮ್ಮ ಇಷ್ಟ. ನಾವೆಲ್ಲ ಚಿಕ್ಕ ಹುಡುಗರಾಗಿ ಜಾತ್ರೆಗೆ ಮಾಡ್ತಾ ಇದ್ರಿ, ನೀವು ದೊಡ್ಡವನಾದ್ರೂ ಮಾಡ್ತಾವನೆ, ಇವನು ಏನು ಮಾಡೋದು ಇವನ್ನ? ಹಾಂ, ಇಷ್ಟು ಕಷ್ಟಪಟ್ಟು ತಗೊಂಡ್ಮೇಲೆ ಅದಕ್ಕೆ ನಾವು ನಮ್ಮ ಕೈ ಅಕ್ಕ ಎಲ್ಲ ಚೇಂಜ್ ಇಲ್ಲ, ಇರೋದೆಲ್ಲ ಕೊಟ್ಟು ಬಂದ್ಬಿಟ್ರಕ್ಕ. ಬೆಳಗ್ಗೆಯಿಂದ 5 ಜನ ಕೊಡ್ಸಿದ್ದೀರಿ. ಹಾಂ, ನೋಡಿ ಇದು ಆ ಲೆಕ್ಕದಲ್ಲಿ ಹೋಗ್ಬಿಡುತ್ತೆ, ಬಿಡು ಪರವಾಗಿಲ್ಲ. ಇದು ಆ ಲೆಕ್ಕದಲ್ಲಿ ಹೋಗ್ಬಿಡುತ್ತೆ. ದೇವ್ರು ಯಾರೋ ಒಬ್ರು ಆಶೀರ್ವಾದದಲ್ಲಿ ಮೈನಸ್ ಮಾಡಿ ಪ್ಲಸ್ ಮಾಡಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಗಾಯ್ಸ್, ಬನ್ನಿ ಇವಾಗ ಡೈರೆಕ್ಟ್ ರಿಮೋಟ್ ಕಂಟ್ರೋಲ್ ಇದು ಬಿಟ್ಟಿದ್ದೀವಿ. ಅದು ಹೊಡೆದು ನಮ್ಮ ಜನ ಕೊಟ್ಟು ಚಿಕ್ಕದು ನಾನು ನಿಧಿ ಕೊಟ್ಬಿಡ್ತೀನಿ. ವೈರ್ ಅನ್ಸ್ತದ ಅದು. ಹ್ಞೂ, ವೈರ್ಲೆಸ್. ಬನ್ನಿ ಗಾಯ್ಸ್, ಇವಾಗ ನೆಕ್ಸ್ಟು ಡೈರೆಕ್ಟ್ ಬೆಂಗಳೂರು ಅನಿಸುತ್ತೆ, ನೋಡೋಣ. ಇಲ್ಲಪ್ಪ, ಬಾಗೇಪಲ್ಲಿ ಒಂದು ಸ್ಟಾಪ್ ಐತೆ. ಬಾಗೇಪಲ್ಲಿ ಎಲ್ಲಪ್ಪ ಕೊಡೋದು ಬಿಡು, ನಾವು ನೋಡಕ್ಕೆ ಹೋಗೋ ಜಾಗ. ನೋಡೋದೇನಿಲ್ಲ, ಡೈರೆಕ್ಟ್ ಒಂದೇ ಶೂಟ್ ಶಾಟ್. ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ನೆ. ಅದು ಹೋಗೋದಿಲ್ಲ, ನೋಡ್ಕೊಂಬೋಣ. ಪಂಚಮುಖಿ ಇಲ್ಲಣ್ಣ, ಏಕಾಶಿಲೆ ಆಂಜನೇಯ ನೋಡಕ್ಕೆ ಹೋಗ್ಬೋದು, ಪಂಚಮುಖಿ ಡೌಟ್. ಗಾಯ್ಸ್, ಇವಾಗೆ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರಿ. ಇದು ಅಂದಿವೆ ಹತ್ರ ಇದ್ದೆ ಮುಖ ಕರ್ಕೊಂಬಂದವನ ಅಷ್ಟೇ, ಕಳ್ಳನ ಮುಖ ನೋಡಿ. ಒಂದೇ ಕಲ್ಲಲ್ಲಿ ಮಾಡಿರೋದಂತಪ್ಪ ಇದು, ಅದಕ್ಕೆ ಏಕಾಶಿಲಿ ಆಂಜನೇಯ ಅನ್ನೋದು. ಗಾಯ್ಸ್, ಇವಾಗ ಮಂತ್ರಾಲಯ ಎಲ್ಲ ಮುಗೀತು, ಇನ್ನು ಡೈರೆಕ್ಟ್ ಬೆಂಗಳೂರೇ ಗೈಸ್. ಇವಾಗ ಇನ್ನೆಲ್ಲೋ ಮಧ್ಯ ನೋಡೋದೇನಿಲ್ಲ, ಇನ್ನು ಊಟಕ್ಕೊಂದು ಕಡೆ ನಿಲ್ಲಿಸ್ತೀರಿ ಗೈಸ್.